ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಅಂತಂದರೆ ಅಲ್ಲಿ ಪಾಸಿಟಿವ್ ಕೂಡ ಇರುತ್ತೆ, ನೆಗೆಟಿವ್ ಕೂಡ ಇರುತ್ತೆ. ಸೊ ಅದರಲ್ಲಿ ನೀವು ಎಲ್ಲನೂ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಟೈಮ್ಗೆ ನೀವು ಯಾವ ಥರ ಯೋಚನೆ ಮಾಡಬೇಕು ಆ ಥರ ಯೋಚನೆ ಮಾಡ್ತಾ ಇರಬೇಕು. ನೋಡಿ, ಯೂಟ್ಯೂಬಲ್ಲಿ ನೀವು ಒಂದು ವೀಡಿಯೋ ಮಾಡ್ತೀರಾ ಅಂತಂದರೆ ಅಲ್ಲಿ ಪಾಸಿಟಿವ್ ಕಮೆಂಟ್ಸು, ನೆಗೆಟಿವ್ ಕಮೆಂಟ್ಸ್ ಎರಡು ಬರುತ್ತೆ. ಸೊ ಪಾಸಿಟಿವ್ ರಿಪ್ಲೈ ಕೊಡ್ತೀರಾ ಅಂತಂದರೆ ಸೊ ನೆಗೆಟಿವ್ಗೂ ಕೊಡಲೇಬೇಕು ಅಂತೇನಿಲ್ಲ. ನೋ ರೂಲ್ಸ್. ಯಾರು ರೂಲ್ಸ್ ಇದೆಯಾ ಯೂಟ್ಯೂಬಲ್ಲಿ? ನೋ ರೂಲ್ಸ್. ಓಕೆ, ರಿಪ್ಲೈ ಕೊಡೋದು, ಆರ್ಟ್ ಕೊಡೋದು ಇವೆಲ್ಲ ನಿಮಗೆ ಬಿಟ್ಟಿದ್ದು, ಆಯಿತಾ? ಸೊ ನಾನು ನಿಮಗೆ ಸಜೆಷನ್ಸ್ನ ಕೊಡ್ತೀನಿ. ಏನಂತಂದರೆ, ಸೊ ಆದಷ್ಟು ಈ ನೆಗೆಟಿವ್ ಕಮೆಂಟ್ಸ್ಗಳಿಗೆ ರಿಯಾಕ್ಟ್ ಮಾಡೋದು, ರಿಪ್ಲೈ ಕೊಡೋದು ಇದನ್ನೆಲ್ಲ ನಿಲ್ಲಿಸ್ಬಿಡೋಣ. ಯಾಕೆ ಅಂತಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಪರ್ಸ್ನಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಆಯಿತಾ? ಸೊ ನನಗೆ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಹಿಂಗೆ ಅಂತಂದರೆ ಫುಲ್ಲು ನಮ್ಗೆ ಗೊತ್ತಲ್ಲ. ಸೊ ನಮ್ಗೆ ಯಾವನಾದ್ರೂ ನೆಗೆಟಿವಾಗಿ ಕಮೆಂಟ್ ಮಾಡಿದ್ರೆ ನಾನು ಅವ್ರು ರಿಪ್ಲೈ ಕೊಡ್ತಾಯಿದ್ದೆ. ಏನು ನಮಗೇನು ಬರಲ್ವಾ? ನಮಗೇನು ಆ ಭಾಷೆ ಬರಲ್ವಾ? ಬರುತ್ತೆ. ಸೊ ಸಿಂಪಲ್ ನಾನು ರಿಪ್ಲೈ ಕೊಡ್ತಾಯಿದ್ದೆ. ಸೊ ಅದು ಏನಾಯಿತು ಅಂತಂದರೆ ಕೊಟ್ಟು ಅದೇ ಜಾಸ್ತಿ ಆಗೋದು, ಆಯಿತಾ? ಸೊ ನಾನೇನೋ ಅನ್ನೋದು, ಅದಕ್ಕೆ ಅವನೇನೋ ಅನ್ನೋದು, ನಾನೇನೋ ಅನ್ನೋದು, ಅವನೇನೋ ಅನ್ನೋದು, ಇದೇ ಕಂಟಿನ್ಯೂಷನು. ಏನಿಲ್ಲ, ಅದು ಮುಂದಕ್ಕೆ ಏನು ಇದೇ ಸೊಲ್ಯೂಷನ್ನೇ ಸಿಗ್ತಿರ್ಲಿಲ್ಲ, ಎಂಡೇ ಆಗ್ತಿರಲಿಲ್ಲ. ಸೊ ಆದ್ದರಿಂದ ನನಗೆ ಗೊತ್ತಾಗೋಯ್ತಿದ್ದು ಕತೆ. ಇವನಿಗೆ ಈಗ ಬರೋನು ಹೆಂಗೆ ಅಂತಂದರೆ ಆ್ಯಟಿಟ್ಯೂಡು, ಈಗ ಅವ್ನು ಡಬ್ಬ ಅಂತಂದರೆ ನಾನು ಡಬ್ಬನೇ, ಆಯಿತಾ? ಅವ್ನ ಕಣ್ಣ ನಾನು ಸೂಪರ್ ಆಗೋಕ್ಕಾಗಲ್ಲ. ಇದು ಬರೆದಿಟ್ಕೊಳ್ಳಿ. ಈಗ ಅವನೇನೋ ಡಬ್ಬ ಅಂತ ನನಗೆ ಕಮೆಂಟ್ ಮಾಡ್ದ ಅಂತ ಅಂದ್ಕೊಳ್ಳಿ, ನೀನು ವೀಡಿಯೋ ಡಬ್ಬ ಕಣೋ, ನೀನು ಡಬ್ಬ ಕಣೋ ಅಂತ ಕಮೆಂಟ್ ಮಾಡ್ದ ಅಂತ ಅಂದ್ಕೊಳ್ಳಿ. ಇಲ್ಲ ಕಣ, ನಾನು ಸೂಪರ್ ಅಂತ ಹೋಗಿ ಕಮೆಂಟ್ ಮಾಡ್ತೀನಿ ವಾಪಸ್ ಅಂತ ಅಂದ್ಕೊಳ್ಳಿ. ಇಲ್ಲ, ನೀನು ನನ್ನ ಕಣ್ಣಿಗೆ ಡಬ್ಬನೇ ಅಂತ ಅವ್ನು ಫಿಕ್ಸ್ ಆಗಿಬಿಟ್ಟಿರ್ತಾನೆ. ಅವ್ನು ಕಮೆಂಟ್ ಮಾಡೋನಂದರೆ ಅವ್ನು ಫಿಕ್ಸ್ ಆಗಿ ಕಮೆಂಟ್ ಮಾಡಿರ್ತಾನೆ, ಆಯಿತಾ? ಸೊ ಆದ್ದರಿಂದ ನೀವೇನು ಮಾಡಿ ಅಂತಂದರೆ ಜಸ್ಟ್ ಅದಕ್ಕೆಲ್ಲ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡೋದು, ಟೈಮ್ನ ಸ್ಪೆಂಡ್ ಮಾಡೋದು, ಇದಕ್ಕೆಲ್ಲ ತುಂಬ ನೀವು ಇದು ಮಾಡಬೇಕು ಅಂತಂದರೆ ಫಸ್ಟ್ ನೀವು ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಇಂಥ ನೆಗೆಟಿವ್ ಕಮೆಂಟ್ಸ್ಗಳಿಗೆ ನೀವು ರಿಪ್ಲೈ ಕೊಟ್ಕೊಂಡು ಅದೆಲ್ಲ ನೀವು ಟೈಮ್ನ ವೇಸ್ಟ್ ಮಾಡಿ 1000 ಜನ ಕಮೆಂಟ್ಸ್ ಮಾಡ್ತಾರಾ, ಸೂಪರ್, ಫಸ್ಟ್ ವ್ಯೂ, ಸೆಕೆಂಡ್ ವ್ಯೂ ಅಂತ ಕಮೆಂಟ್ ಮಾಡ್ತಾರಾ, ರಿಪ್ಲೈ ಕೊಡಿ ಅವ್ರಿಗೆಲ್ಲ, ಅಲ್ವಾ? ಅವ್ರಿಗೆಲ್ಲ ರಿಪ್ಲೈ ಕೊಡಿ, ಖುಷಿ ಪಡ್ತಾರೆ. ನೀವು ಒಂದು ರಿಪ್ಲೈ ಕೊಟ್ಟರೆ ಸೂಪರ್ ಬ್ರೋ ಅಂತ ನೀವು ಒಂದು ರಿಪ್ಲೈ, ಯಾರೋ ಒಬ್ರು ನೀವು ಕಮೆಂಟ್ ಮಾಡಿರೋನಿಗೆ ಥ್ಯಾಂಕ್ಸ್ ಅಂತ ನೀವು ಕಮೆಂಟ್ ಮಾಡಿದ್ರೆ ಅವ್ನು ಪಡೋ ಖುಷಿನೇ ಬೇರೆ ಅವನಿಗೆ, ಆಯಿತಾ? ಬಿಟ್ಬಿಡಿ. 100 ಜನದಲ್ಲಿ 10 ಜನ ನಿಮ್ಮ ನೆಗೆಟಿವ್ ಕಮೆಂಟ್ ಮಾಡಿದ್ದೀರಾ, 10 ಜನ ಬಿಟ್ಬಿಡಿ, 90 ಜನಕ್ಕೆ ಮಾಡಿ, ನೀವು 90 ಜನಕ್ಕೆ ರಿಪ್ಲೈ ಮಾಡಿ, ನೀವು ಸಾಕು, ಆಯಿತಾ? ಈ ನೆಗೆಟಿವ್ ಕಮೆಂಟ್ಸ್ಗಳಿಗೆ ನೀವು ರಿಪ್ಲೈ ಕೊಡೋ ಅವಶ್ಯಕತೆ ಇಲ್ಲ, ಓಕೆನಾ? ಸೊ ನಿಮ್ಗೆ ಯಾವುದಾದ್ರೂ ನೀವು ಒಂದು ವೀಡಿಯೋ ಮಾಡ್ತೀರಾ ಯೂಟ್ಯೂಬಲ್ಲಿ ಅಂತಂದರೆ, ಸೊ ಏನಾದರೂ ನಿಮ್ಗೆ ಯೂಟ್ಯೂಬ್ ಟೀಮ್ ಅವರೇ ಬಂದು ನಿಮ್ಗೆ ಕಮೆಂಟ್ ಮಾಡ್ತಾರಾ, ನೀನು ವೀಡಿಯೋ ಚೆನ್ನಾಗಿಲ್ಲ ಗುರು, ನೀನು ಯೂಟ್ಯೂಬಲ್ಲಿ ಕೆಲಸ ಮಾಡಬೇಡ, ನೀನು ನಡೀತಾರೆ ಸೈಡಿಗೆ ಅಂತಂದಾರ? ಇಲ್ಲ. ಸೊ ಅವರೇ ಬಿಟ್ಟವ್ರೆ, ಇನ್ನು ನಿಮ್ಮದೇನು ನಿಮ್ಮ ಕತೆ, ಆಯಿತಾ? ಯಾಕೆ ತಲೆ ಕೆಡಿಸ್ಕೊತೀರಾ? ಯಾರೋ ಬಂದು ನೆಗೆಟಿವಾಗಿ ಕಮೆಂಟ್ ಮಾಡೋರು ಯಾಕೆ ತಲೆ ಕೆಡಿಸ್ಕೊತೀರಾ? ನೋಡಿ, ಒಂದೇನಂತಂದರೆ ನಿಮಗೆ ನೆಗೆಟಿವಾಗಿ ಕಮೆಂಟ್ ಮಾಡೋದು ಉದ್ದೇಶ ಏನಾಗಿರುತ್ತೆ ಅಂತಂದರೆ, ಸೊ ಅವರು ನೀವು ಮುಂದುವರಿಬಾರ್ದು ಅಷ್ಟೇ, ಆಯಿತಾ? ನಿಮ್ಮನ್ನು ಹೆಂಗಾರ ಮಾಡಿ ಕಟ್ಟಾಕಬೇಕು. ಈಗ ಯಾವನಾರ ಬಂದು ಲವ್ ನೀನು ಚೆನ್ನಾಗಿಲ್ಲ ಕಣ ಎಕ್ಸ್ಪ್ಲನೇಷನ್ ಅಂತಂದರೆ ಮುಗೀತು, ನಿಮ್ಗೆ ಅಲ್ಲೇ ಡಿಮೋಟಿವೇಟು, ಆಯಿತಾ? ನಾನು ಎಕ್ಸ್ಪ್ಲನೇಷನ್ ಚೆನ್ನಾಗಿಲ್ವಂತೆ, ನಾನು ನೋಡೋಕ್ಕೆ ಚೆನ್ನಾಗಿಲ್ವಂತೆ, ನನ್ನ ಕಣ್ಣು ಚೆನ್ನಾಗಿಲ್ವಂತೆ, ನನ್ನ ಮೂಗು ಚೆನ್ನಾಗಿಲ್ವಂತೆ, ನನ್ನ ಕಲರ್ ಇಲ್ವಂತೆ ಅಂತ ಅಂದ್ಕೊಂಡು ಅಲ್ಲೇ ಸಮಾಧಾನ ಆಗೋಯ್ತೀರ, ಮುಂದಕ್ಕೆ ಮಾಡೋದೇ ಇಲ್ಲ. ಸೊ ನಿಮ್ಗೆ ಅದು ಬೇಕಾ? ನಿಮಗೆ ಬೇಡ. ಹಂಗೆ ಅಷ್ಟೊಂದೆಲ್ಲ ಚೆನ್ನಾಗಿರೋನು ಹಂಗೆ ಕಮೆಂಟ್ ಮಾಡೋನು, ಅವನೇ ಚೆನ್ನಾಗಿದ್ರೆ ಅವನೇ ಮಾಡಲಿ ಬಿಡಿ ವಿಡಿಯೋನ, ಅವ್ನ ಚಾನಲ್ ನಾವೇ ಸಬ್ಸ್ಕ್ರೈಬ್ ಆಗುವ, ಅಲ್ವಾ? ಸೊ ಅದೆಲ್ಲ ಉದ್ದೇಶ. ಮುಂದಕ್ಕೆ ಹೋಗ್ತಾರೋನ್ನ ತಡಿಯೋಕ್ಕೆ ಬರ್ತಾರೆ, ಆಯಿತಾ? ಮುಂದಕ್ಕೆ ಹೋಗ್ತಾ ಇರ್ತಾನೆ ನೋಡಿ, ಅವನನ್ನು ತುಳಿಯೋಕ್ಕೆ ಬರ್ತಾರೆ. ಸೊ ಅವನನ್ನು ತುಳಿಯೋ ಬದಲು ಅವರೇ ಮುಂದಕ್ಕೆ ಹೊಂಟೋದ್ರೆ ಹೆಂಗಿರ್ತದೆ ಜೀವನ, ಅಲ್ವಾ? ಕಾಮನ್ ಸೆನ್ಸ್. ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡ್ತಾ ಇದ್ದೀರಾ ಅಂತಂದರೆ ಅವರು ಇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೆಗೆಟಿವ್ ಕಮೆಂಟ್ಸ್ ಬಂದರೆ ಅದು ಸ್ಕಿಪ್ ಮಾಡಿ ಓದೋಕ್ಕೆ ಹೋಗಬೇಡಿ. ಏನಕ್ಕೆ ಓದ್ತೀರಾ? ತಲೆನೇ ಕೆಡಿಸ್ಕೋಬೇಡಿ, ಜಸ್ಟ್ ಸ್ಕಿಪ್ ಮಾಡ್ಬಿಟ್ಟು ಹೋಗಿ. ಅವ್ರು ಏನಾರ ಮಾತಾಡ್ಕೊಳ್ಳಿ, ಅದೇ ನಾನು ಹೇಳಿದ್ನಲ್ಲ, ಎಷ್ಟು ವರ್ಷ ಇರ್ತಾರೆ ಮಾತಾಡ್ಕೊಳ್ಳಿ, ಚೆನ್ನಾಗಿರಲಿ ಅವರೇ, ಅಲ್ವಾ? ಸೊ ಆದ್ದರಿಂದ ನೆಗೆಟಿವ್ ಕಮೆಂಟ್ಸ್ಗಳಿಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ನಿಮಗೆ ಪಾಸಿಟಿವಾಗಿ ಕಮೆಂಟ್ಸ್ ಮಾಡ್ತಾರೆ ನೋಡಿ, ಅವರ ಒಂದು ಮಾತುಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಲೈಫಲ್ಲಿ ಮುಂದುವರಿರಿ. ಆ್ಯಂಡ್ ಸಜೆಷನ್ಸ್ಗಳನ್ನ ಕೊಡ್ತಾರೆ ಕೆಲವರು, ಓಕೆ, ಒಳ್ಳೆ ರೀತಿಯ ಸಜೆಷನ್ಸ್ಗಳನ್ನ ಕೊಡ್ತಾರೆ, ಅಂಥವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಂಥವ್ರನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಮುಂದುವರಿರಿ. ತುಂಬ ಕೆಟ್ಟದಾಗೆಲ್ಲ ಇದು ಮಾಡೋರಿಗೆ ತಲೆ ಕೆಡಿಸ್ಕೊಳ್ಳಿ, ಸಿಂಪಲ್ಲಾಗಿ ಆರಾಮಾಗಿರಿ. ಯಾಕೆ ಅಂತಂದರೆ ನಿಮ್ಮ ಲೈಫ್ ನಿಮಗೆ ಸಪ್ರೇಟ್ ಇರುತ್ತೆ, ಅವರು ಇವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯೂಟ್ಯೂಬರ್ಸ್ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೆಗೆಟಿವ್ ಎಲ್ಲ ಹೀರೋಗೂ ಇದೆ, ಆಯಿತಾ? ಯಾವ ಹೀರೋಗಿಲ್ಲ ಅಂತ ಅನ್ನೋಂಗಿಲ್ಲ, ಎಲ್ರಿಗೂ ಕೂಡ ಏಟರ್ಸ್ ಇದ್ದೇ ಇರ್ತಾರೆ. ಸೊ ಹಂಗೆ ನಿಮಗೂ ಕೂಡ ಒಬ್ರು ಇದ್ದೇ ಇರ್ತಾರೆ, ಇಲ್ಲ ಅಂತ ಹೇಳೋಂಗೆ ಇಲ್ಲ. ಸೊ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಅವರು ನೆಕ್ಸ್ಟು ನಿಮ್ಮ ಫ್ಯಾನ್ ಆಗಬೇಕು, ಅವರು ನೆಕ್ಸ್ಟ್ ನಿಮ್ಮ ವೀಡಿಯೋಸ್ ನೋಡಬೇಕು ಅಂತಾರೆ, ಫಸ್ಟು ಕೆಲಸ ಮಾಡಿ, ಆಯಿತಾ? ಸೊ ಇಷ್ಟನ್ನು ಹೇಳ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತಾರ.